ಶೆಟ್ರೆ, ನಾನು ಹೊಡೆಯೋ ಜಾಗಕ್ಕೆ ಡಿಕ್ಕಿ ಹೊಡೆದೆ. ನಿಮಗೆ ಈ ವಯಸ್ಸಿನಲ್ಲಿ ಎಲ್ಲಿಂದ ಬರಬೇಕು ಹುರುಪ್ಪು? KBR ಡ್ರಾಮಾ ಕಂಪನಿ ಗಿಚ್ಚಿ ಗಿಲಿ ಗಿಲಿ ಗಾಯತ್ರಿ ನಾಟಕ ಬನ್ನಿ ಒಳಗಡೆ ಹೋಗೋಣ. ನಾ ಬಂದೆ, ನಾನ್ ನೋಡ್ದೆ, ನಾನ್ ಕುಂತೆ, ನಾನ್ ನಿಂತೆ. ಅದಿದೆ ಒಂದ್ ಸೀನ್. ಅದಕ್ಕೆ ಇದ್ರಲ್ಲಿ ಗಿಚ್ಚಿ ಗಿಲಿ ಗಿಲಿ ಗಾಯತ್ರಿ ಅಂತ ಒಂದ್ ನಾಟಕ. ಇದ್ರಲ್ಲಿ ನಾನೇ ಆ ಗಿಚ್ಚಿ ಗಿಲಿ ಗಿಲಿ ಗಾಯತ್ರಿ. ಕಾಮಿಡಿ ಖಿಲಾಡಿ ಖ್ಯಾತಿಯ ನಯನ ಮೇಡಮ್. ಇಲ್ಲಿ ನೇಮ್ ಬೋರ್ಡು ಅಷ್ಟೇ ಮುಖ್ಯ ಇದೆ. ಅಂದ್ರೆ ಯಾವ್ದು ಕಂಪನಿ ಹೆಸರ? ಹೌದು, ಕಂಪ್ನಿ ಕೂಡ ಇದರಲ್ಲಿ ಈ ಕಂಪ್ನಿಯಲ್ಲಿ ಒಳ್ಳೆ ನಾಟಕ ಇರ್ತದೆ ಅಂತೇಳಿ ಜನಗಳಿಗೆ ಗೊತ್ತಿರ್ತದೆ. ಇನ್ನು ಆಮೇಲೆ ಅವರು ಅನುಭವ ಇದ್ದವರು ಒಳ್ಳೆ ಪ್ರಚಾರ ಇನ್ನೊಂದು ಮತ್ತೊಂದು ಮಾಡ್ತಾರೆ. ಈಗ ಏನೋ ಗೊತ್ತಿರಲಾರ್ದವನು ಏನೋ ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡ್ಬಿಡ್ತಾನೆ. ಅಂಥ ಕಂಪ್ನಿಯಲ್ಲಿ ಕಲಾವಿದ ಹೋದಂತಂದ್ರೆ ಅವ್ನು ಬೆಳಗ್ಗೆ ಕಾಣಲ್ಲ. ಇದೆಲ್ಲ ನಾಟಕದ ಅಡ್ಡಾನೆ ಎಲ್ಲ ನಿಮ್ದು? ಪೂರ್ತಿ ಜಾತ್ರೆನೇ ನಾಟಕದು. ಈ ಇಡೀ ಜಾತ್ರೆ ಹೈಲೈಟ್ ನಾಟಕ. ಹೌದು ಹೌದು ಹೌದು. ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ದಿನ ಜನ ಬರ್ತಾರೆ, ಇವ್ರು ಹೋಗ್ತಾರೆ, ಮತ್ತೊಬ್ಬರು ಹೊಸಬ್ರು ಬರ್ತಾರೆ. ಸುಮಾರು 15 ದಿವಸ ಮಾತ್ರ ಕಂಟಿನ್ಯೂ ಜನ ಜಾತ್ರೆ. ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆಗ್ತದೆ. ಅದರಲ್ಲಿ ಜೀವರಿಗೆ ಕಂಪ್ನಿನೂ ಟಾಪಲ್ಲಿದೆ ಸರ್, ಸುಮ್ಮನೆ ಯಾಕೆ ಕೇಳಬೇಕು? ಬನ್ನಿ ಸ್ನೇಹಿತರೆ, ಈಗ ನಾವು ಮುಂದಿನ ಕಂಪ್ನಿಗೆ ಹೋಗ್ತಾ ಇದ್ದೀವಿ. ಮುಂದಿನ ಕಂಪ್ನಿ ಯಾವ್ದು ಗೊತ್ತಾ? ನಮ್ಮ ಚಿಂದೋಡಿ ಲೀಲಾ ಅವರ ಕುಟುಂಬಕ್ಕೆ ಸೇರಿದ KBR ಡ್ರಾಮಾ ಕಂಪ್ನಿಯವರ ಕ್ಯಾಂಪ್ ಕೂಡ ಇಲ್ಲಿದೆ. ಸೊ ಅಲ್ಲಿ ಹೋಗೋಣ, ಯಾವ ನಾಟಕ ಏನು ನೋಡೋಣ. ಅಲ್ಲಿ ತುಂಬ ಜನ ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ ಬನ್ನಿ. ನೋಡಿ, ಇಲ್ಲೇ ಇದೆ ಬೋರ್ಡ್, ನೀವು ನೋಡ್ಬೋದು. ಚಿಂದೋಡಿ ಶ್ರೀಕಂಠೇಶ್ವರ ಅವರ KBR ಡ್ರಾಮಾ ಕಂಪ್ನಿ ದಾವಣಗೆರೆ. ಗಿಚ್ಚ ಗಿಲಿಗಿಲಿ ಗಾಯತ್ರಿ ನಾಟಕದ ಹೆಸರು. ಹೌದು, ಗಿಚ್ಚ ಗಿಲಿಗಿಲಿ ಗಾಯತ್ರಿ ಅಂತ ನಾಟಕದ ಸರ್. ಆ ಹೆಸರುಗಳು ತುಂಬ ವಿಚಿತ್ರವಾಗಿರ್ತವೆ. ಯಾಕಂತಂದ್ರೆ ಆ ಹೆಸರು ಮೇಲೆ ಕೂಡ ಕಲೆಕ್ಷನ್ ಆಗ್ತಿರ್ತದೆ. ಬಟ್ ನನ್ನಲ್ಲೇ ಹಂಗಿರಲ್ಲ. ನೋಡಿ, ನೀವು ಆ ಥರದ್ದು ಗಿಚ್ಚು ಪಿಚ್ಚು ಅಂತ ಏನು ಇಡಕ್ಕೆ ಹೋಗಿಲ್ಲ ನೀವು. ಮುತ್ತಿನಂತ ಅತ್ತಿಗೆ, ಕಳೆದ ವರ್ಷ ಅಕ್ಕ ಅಂಗಾರ ತಂಗಿ ಬಂಗಾರ, ಆಮೇಲೆ ಅದಕ್ಕಿಂತ ಮೊದಲು ವರ್ಷ ಗಂಗಿ ಮನೆಯಾಗ ಗೌರಿ ಹೊಲದಾಗ, ಅದಕ್ಕಿಂತ ಮೊದಲು ವರ್ಷ ಕುಂಟ ಕೋಣ ಭಾಗ 2 ಬರೆದಿದ್ದೆ. ಅದು ಇದು ನೋಡಿ, ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ, ಇದು ನಿಂಗಿ ಗತ್ತು ಸಂಗ್ಯಾಗ ಗೊತ್ತು. ನೋಡ್ರಿ, ಸೋಗಲಾಡಿ ಸುಂದ್ರಿ, ಜವಾರಿ ಹೆಣ್ಣು ಹೊಡಿಬೇಡ ಕಣ್ಣು. ಹೆಂಗ್ ಹೊಳಿತೀವಿ ನಾವು ಈ ಟೈಟ್ಲ್ ಅಲ್ಲ ಸರ್? ಸಕ್ಕತ್ತಾಗಿದೆ ಟೈಟ್ಲ್. ಹೆಂಗ್ ಹೊಳಿತೀವಲ್ಲ ಅಂತ ತಲೆ ಓಡಿಸ್ತಾರೆ. ಬನಶಂಕರಿ ಜಾತ್ರೆಯಲ್ಲಿ ವೈಭವದಿಂದ ಪ್ರಾರಂಭ. ಇಂದಿನಿಂದ ಅವ್ರು ಮಾರಾಟ ಮಾಡ್ತಾರೆ, ಸಣ್ಣ ಸಣ್ಣ ಅಂಗಡಿ ಗಿಗಡಿ ಹಾಕ್ತಾರೆ. ನಮ್ಮೂ ಎಲ್ಲ ನಮ್ಗೆ ಪೋಲ್ಸು. KBR ಡ್ರಾಮಾ ಕಂಪನಿ ದಾವಣಗೆರೆ ಇವರಿಂದ ಇಂದಿನಿಂದ ಇವತ್ತಿನಿಂದ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಹೊಸ ವರ್ಷಕ್ಕೆ ನಾನ್ ಸ್ಟಾಪ್ ಜಬರ್ದಸ್ತ್ ನಂಬರ್ 1 ಪಕ್ಕ 100%. ಸ್ನೇಹಿತರೆ ನೋಡಿ, ಇದೆ ಈ ಕಂಪನಿ ನೋಡಬಹುದು. ನೋಡಿ, ನೀಟಾಗಿ ಲೈಟ್ ಗಿಟ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಎಲ್ಲ. KBR ಡ್ರಾಮಾ ಕಂಪನಿ ಗಿಚ್ಚಿ ಗಿಲಿ ಗಿಲಿ ಗಾಯತ್ರಿ ನಾಟಕ. ಬನ್ನಿ ಒಳಗಡೆ ಹೋಗೋಣ. ಚಲನಚಿತ್ರ ನಟ ಪ್ರಜಾ ಭಾರತ ಖ್ಯಾತಿಯ ರಾಘು ಅಲಿಯಾಸ್ ರಾಗಿಣಿ ಪಾತ್ರದಲ್ಲಿ ರಾಘು ಅಲಿಯಾಸ್ ರಾಗಿಣಿ ಅವರು ಈ ನಾಟಕದಲ್ಲಿ. ನೋಡಿ, ನಮ್ಮ ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ಮೇಡಮ್ ಬಂದಿದ್ದಾರೆ. ನಯನ ಮೇಡಮ್, ಕಾಮಿಡಿ ಖಿಲಾಡಿ ಖ್ಯಾತಿಯ ನಯನ ಮೇಡಮ್ ಬಂದಿದ್ದಾರೆ. ಇದು ಹೆಣ ಎತ್ಲಿ, ಇದ್ರ ಬರಬಾರ್ದು ಬರ್ಲಿ, ಇದ್ರ ಬಿಕ್ಕಿ ಬ್ಯಾಗ ತೊಂಬರ ಐಕ್ಲಿ, ಇದನ್ನ ಹೋಗುದು ಬಂದು ಹೋಗಿ ಉಣ್ಲಿ. ಯಾವಲ್ಲೇವ ಕಣ್ಣೇನ ಮಾರ್ ತಾಯಿ ಅನ್ನಕತ್ತೇನೆ. ಅವನು ಭಿಕ್ಷಕ್ಕ ಇರ್ಬೇಕು. ಭಾಳ ಒಂದು 120 ಕಿಲೋಮೀಟರ್ ದೂರ ಅದೀನಿ. ಇದು ಕಣ್ಣಿನ ಮಾರಿ ಮ್ಯಾಗೈತೋ ಹಾದಿ ಮ್ಯಾಗೈತೋ? ಶೆಟ್ಟಿ, ನೀವು ಇದೇನು ಹಿಂಗ ಮಾಡ್ಕೊಂಡಿದ್ದೀರಿ? ಯಾವ ತರ ಡಿಕ್ಕಿ ಹೊಡಿತೀರಿ? ಹೊಡಿಯೋ ಜಾಗದಲ್ಲಾದ್ರೂ ಡಿಕ್ಕಿ ಹೊಡಿತಿದ್ರೆ ನನಗೂ ಉರುಪು ಬರ್ತಾ ಇತ್ತು, ನಿನಗೂ ಉರುಪು ಬರ್ತಾ ಇತ್ತು. ಶೆಟ್ರೆ, ನಾನು ಹೊಡೆಯೋ ಜಾಗಕ್ಕೆ ಡಿಕ್ಕಿ ಹೊಡೆದೆ. ನಿಮಗೆ ಈ ವಯಸ್ಸಿನಲ್ಲಿ ಎಲ್ಲಿಂದ ಬರಬೇಕು ಹುರುಪ್ಪು? ಹೆಂಗೈತ್ ನೋಡ್ರಿ, ವಯಸ್ಸಾಯ್ತಲ್ವಾ? ಯುಗಾದಿ ಹಬ್ಬ ನೋಡ್ದಂಗ ಆಗ್ತೈತಿ. ಬ್ಯಾಟ್ರಿ ವೀಕ್ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ ಅವಾಗ ಚಾರ್ಜ್ ಮಾಡ್ಕೋಬೇಕಂತ ಹೇಳಿ. ಚಾರ್ಜ್ ಮಾಡಿಸ್ಬೇಕಂತ ಮನಸ್ಸುಂಟು, ಆದ್ರೆ ನಮ್ಮ ಸೈಜಿನ ಚಾರ್ಜರ್ ಸಿಗ್ತಾ ಇಲ್ಲ. ರಾಗಿಣಿಯವರು ಕಲಾಮದಂದ್ರು ಹೊಸಬ್ರಲ್ಲ, ರಾಘವೇಂದ್ರ ಅವರು ಸ್ನೇಹಿತರೆ. ಯಾಕಂದ್ರೆ ರಾಘವೇಂದ್ರ ಹೊಸಬ್ರಲ್ಲ, ರಾಗಿಣಿಯವರು ಹೊಸಬ್ರು. ಇನ್ನು ಚಳಿ ಇರುತ್ತೆ. ಇಲ್ಲೊಂದ್ ಸ್ವಲ್ಪ ಕಮ್ಮಿ, ಪಕ್ಕಾ ಮಲೆನಾಡು ಹುಡುಗ. ಹೌದು, ಅವ್ರು ರಾಘವೇಂದ್ರ ಇಂಟರ್ವ್ಯೂ ಕೊಟ್ಟಿದ್ರು, ರಾಗಿಣಿಯಾಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ವೆಲ್ಕಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ.
ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ಚೆನ್ನಾಗಿದೆ ಗೆಟಪ್. ಹಾಂ ಸರ್, ನನಗೆ ಕನ್ಫ್ಯೂಸ್ ಆಗ್ತದೆ, ಇದು ರಾಘವೇಂದ್ರನೆಲ್ಲ ರಾಗಿಣಿನ ಅಂತ. ಅಷ್ಟು ಚೆನ್ನಾಗಿದೆ ಗೆಟಪ್. ಮತ್ತೆ ಹೇಳಬೇಕು ಸರ್. ಸೊ ಹೇಗೆ ನಡೀತಾ ಇದೆ ಜಾತ್ರೆ? ತುಂಬ ಚೆನ್ನಾಗಿದೆ. ಇದೇ ನಮಗೆ ಹೊಸದಲ್ಲ ಆ್ಯಕ್ಚುಲಿ. ಜಾತ್ರೆಯಲ್ಲಿ ಈ ಥರ ಕಂಪ್ನಿಗಳಲ್ಲಿ ಬಂದ್ಬಿಟ್ಟು ಆ್ಯಕ್ಟ್ ಮಾಡೋದು ಇದೊಂಥರ ಕಲಾ ಸೇವೆ ಅಂತ ಅಂದ್ಕೊಳ್ತೀವಿ. ಯಾಕಂತ ಹೇಳಿದರೆ ಟಿ ವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ, ಇವಾಗ ಸಿನಿಮಾ, ಸೀರಿಯಲ್ಲು, ರಿಯಾಲಿಟಿ ಶೋ ಅದರಲ್ಲೆಲ್ಲ ಆ್ಯಕ್ಟ್ ಮಾಡ್ತಾನೆ ಇರ್ತೀವಿ. ಬಟ್ ಈ ಥರ ಕಂಪ್ನಿಯಲ್ಲಿ ಆ್ಯಕ್ಟ್ ಮಾಡೋದ್ರಿಂದ ಅಂದರೆ ತುಂಬ ಜನ ಲೈವ್ ಆಡಿಯನ್ಸ್ ಇರ್ತಾರೆ, ಅವ್ರ ಎದುರುಗಡೆ ಒಂದೇ ಸಲ ಆ್ಯಕ್ಟ್ ಮಾಡಬೇಕು. ಆಮೇಲೆ ಅವ್ರಿಗೆ ಕೆಲವೊಬ್ರು ಏನಾದ್ರು ಅಂದಾಗ ಅದನ್ನು ನಾವು ಯಾವ ರೀತಿ ತಗೊಂಡ್ಬಿಟ್ಟು ಅವ್ರಿಗೆ ಅಂದರೆ ಎಲ್ಲೂ ಯಾರಿಗೂ ಬೇಜಾರಾಗಬಾರ್ದು. ಸೊ ಇಲ್ಲಿ ಕಲಿಯುವಂಥದ್ದು ತುಂಬ ಇದೆ. ಯಾಕಂದರೆ ತುಂಬ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಕಂಪ್ನಿಯಲ್ಲೇ ಇದ್ದವರು ಎಷ್ಟೋ ವರ್ಷಗಳಿಂದ ಅವ್ರ ಎಕ್ಸ್ಪೀರಿಯೆನ್ಸು, ನಾವೆಲ್ಲ ಬಂದು ಒಂದು 10 ವರ್ಷ ಆಯಿತು, ಅವರು ಒಂದು 30-40 ವರ್ಷದಿಂದ ಕಂಪ್ನಿಯಲ್ಲಿ ಆ್ಯಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅವರಿಂದನೂ ನಾವು ಸಾಕಷ್ಟು ಕಲಿತಾ ಇರ್ತೀನಿ. ಸೊ ಹಾಗಾಗಿ ನಾನು ಕಲೆ ಅಂತ ಅಂದರೆ ಲೈಕ್ ಎಲ್ಲಿ ನನಗೆ ಆ್ಯಕ್ಟಿಂಗಿಗೆ ಅವಕಾಶ ಸಿಗುತ್ತೆ ಎಲ್ಲ ಕಡೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸರ್. ಇಲ್ಲ ಇಲ್ಲ ಇಲ್ಲ, ಆಚೆ ವರ್ಷ ನಾ ಬಂದಿದ್ದೆ, ಅದ್ರ ಹಿಂದೆ ಒಂದ್ಸರಿ ನಾ ಬಂದಿದ್ದೆ. ಅಂದರೆ ಇದು ನಮಗೆ ಹೊಸ್ತೇನಲ್ಲ. ಹೋದ ಸಲ ನಾನು ಬಂದಾಗ 20 ದಿನ ಇಲ್ಲೇ ಇದ್ದೆ. ಹೌದು, 20 ದಿನ ಇದ್ದೆ. ಆದರೆ ನಿಮ್ಮ ಟೈಮ್ ಸಿಗತ್ತಾ ಬರೋಕ್ಕೆ? ಅಂದರೆ ಅದೇ ಸರ್, ಟೈಮ್ ಸಿಗೋದ್ರಲ್ಲಿ ಮ್ಯಾನೇಜ್ ನಾ ಮಾಡ್ಕೊಂಡು ಇವತ್ತು 1, 2, 3ನೇ ತಾರೀಕು ತನಕ ಇಲ್ಲಿದ್ದೀನಿ. ಅಂದರೆ ಮೊದಲು 3 ದಿನ. ಹೌದು, 1, 2, 3. ಆಮೇಲೆ ಈ ಪಾತ್ರನ ನಮ್ಮ ನಯನ, ಕಾಮಿಡಿ ಕಿಲಾಡಿ ನಯನ, ಅವರು ಈ ಪಾತ್ರ ಮಾಡ್ತಾ ಇದ್ದಾರೆ. ಓಕೆ, ಹೌದು. ವೆರಿ ನೈಸ್, ವೆರಿ ನೈಸ್. ಚೆನ್ನಾಗಿರುತ್ತೆ ಸರ್, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸು. ಅಂದರೆ ಇನ್ಸ್ಟೆಂಟಾಗಿ ಅಲ್ಲೇನೋ ಇಂಪ್ರವೈಸ್ ಆಗುತ್ತೆ, ಅದನ್ನು ಹಾಗೇನೆ ಎಲ್ಲರೂ ಹೇಳ್ಕೊಡ್ತಾರೆ ಆರ್ಟಿಸ್ಟ್ಗಳು. ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸು, ಸಂತೋಷ ಇದೆ. ಸೊ ಅಂದರೆ ಏನು ಈಗ ನಿಮ್ಮನ್ನು ಕರೆಯೋ ಉದ್ದೇಶ ಏನು? ಇವರು ಅಂದರೆ ಅದೇನು ಮಾರ್ಕೆಟಿಂಗ್ ಆಗುತ್ತೆ ಅಂತನಾ ಅಥವಾ ಜನ ಬರ್ತಾರೆ ಅಂತನಾ? ಮೇ ಬಿ ಐ ಥಿಂಕ್ ಆ ಥರ ಇರ್ಬೋದು. ಬಟ್ ಅದೇ ಕರೀತಾರೆ ಅಂದರೆ ಲೈಕ್ ಒಬ್ಬರನ್ನ ಟಿ ವಿ ಆರ್ಟಿಸ್ಟ್ನ ಹಾಕಿದರೆ ಇನ್ನೂ ಲೈಕ್ ಅಂದರೆ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡ್ಬೋದಲ್ವಾ ಅಂತ ಹೇಳಿ ತುಂಬ ಜನ ಟಿ ವಿ ಆರ್ಟಿಸ್ಟ್ಗಳು ಬಂದ್ಬಿಟ್ಟು ಆ್ಯಕ್ಟ್ ಮಾಡ್ತಾರೆ ಕಂಪ್ನಿಯಲ್ಲಿ. ಬಟ್ ನನಗೆ ಎಷ್ಟು ಇಷ್ಟ ಅಂದರೆ ನಾನು ಕಂಪ್ಲೀಟ್ ಒಂದೊಂದು ಸೀನಿಗೂ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಲೈಕ್ ಅಂದರೆ ಸರ್ ಅವ್ರು ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಬಂದು ಕುತ್ಕೊಂಡಿರ್ತಾರೆ ನಾಟಕ ನೋಡೋದಕ್ಕೆ. ನಾವು ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವು ಬಂದು ಹಾಯ್ ಬಾಯ್ ಹೇಳ್ಬಿಟ್ಟು ಹೋಗೋದು ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ನಾನು ಕಂಪ್ನಿಯಲ್ಲಿ ಇದ್ದು ಕಲಿತು ಕಂಪ್ನಿ ಕಲಾವಿದರು ಹೇಗೆ ನಾಟಕಗಳನ್ನ ಆ್ಯಕ್ಟ್ ಮಾಡ್ತಾರೋ ಅದೇ ಥರನೇ ನಾನು ಆ್ಯಕ್ಟ್ ಮಾಡಬೇಕು. ನಾವು ಯಾವ ಜಾಗದಲ್ಲಿ ಇರ್ತೀವಿ ಅದು ನಾವಾಗಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಇದು ನನಗೆ ತುಂಬಾ ಸಂತೋಷ ತಂದು ಕೊಡುವಂತಹ ಒಂದು ವೇದಿಕೆ. ಥ್ಯಾಂಕ್ ಯು ಸರ್. ಇದರಲ್ಲಿ ಗಿಚ್ಚಿ ಗಿಲಿಗಿಲಿ ಗಾಯತ್ರಿ ಅಂತ ಒಂದು ನಾಟಕ. ಇದರಲ್ಲಿ ನಾನೇ ಆ ಗಿಚ್ಚಿ ಗಿಲಿಗಿಲಿ ಗಾಯತ್ರಿ. ಮುಖ್ಯ ಪಾತ್ರಧಾರಿಣಿ. ನಾನೇ ಗಾಯತ್ರಿ. ನೋಡಿ ಸೀನಿ ಕರಿತಿದ್ದಾರೆ. ಡೈಲಾಗ್ ಸಡನ್ ಆಗಿ ಯಾವ ಡೈಲಾಗು? ನಾ ಬಂದೆ, ನಾ ನೋಡ್ದೆ, ನಾನು ಕುಂತೆ, ನಾ ನಿಂತೆ, ಅದಿದೆ ಒಂದು ಸೀನು. ಅದಕ್ಕೆ ಬಾಯ್ 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 ನನ್ನ ಸೀನ್ ಬೈಕ್ ಕೊಟ್ಟೋಗಿ ಅಟ್ಲೀಸ್ಟ್ ನಿನ್ನ ಮದುವೆ ವಿಷಯ. ಅಯ್ಯ ನೋಡ್ರಿ ಹೆಂಗೈತಿ ಮುದುಕಂಗೆ ಆಸೆ ಅಂತೀನಿ. ಇವರು ಚಿಂದೋಡಿ ಶ್ರೀಕಂಠೇಶ್ ಅಂತ ಸರ್. ಆದರೆ ಅವರ ಒಂದು ಶ್ರಮ ನಾವು ನೋಡಿ ಬೆಳೆದವರು. ನನಗಿಂತ ಒಂದು 3 ವರ್ಷ ದೊಡ್ಡವರು, ಅವ್ರು ಹಿರಿಯರು. ಒಂದು 70 ವರ್ಷ ಇದೆ ಅವರಿಗೆ. ಈಗಾಗಲೇ ಏನಂತಂದರೆ ಗುಬ್ಬಿ ವೀರಣ್ಣ ಪ್ರಶಸ್ತಿ, ಇನ್ನಿತರ ಪ್ರಶಸ್ತಿ ಎಲ್ಲ ತಗೊಂಡಾರಂದ್ರೆ ಕೊಟ್ಟಿದೆ, ಪುರಸ್ಕೃತರು. ಆದರೆ ಆಮೇಲೆ ಇವರ ಪ್ರಚಾರ ನೋಡಿ ಬೆಳೆದವ್ರನ್ನ. ದೊಡ್ಡ ಪ್ರಚಾರ ಕೊಡಬೇಕು ಅಂತಂದರೆ ಕರ್ನಾಟಕದಲ್ಲಿ ಈ ಜಾತ್ರೆಯಲ್ಲಿ ಅಂದರೆ ಇವತ್ತು ಸ್ವಲ್ಪ ಏನಪ್ಪ ಅಂದರೆ ಹಿಂದಿನ ಒಂದು ತೊಂದರೆ ಇದು ಆಗಿ ಇಲ್ಲ ಅಂತಂದರೆ ಅವ್ರು ಅದೇನು ನೋಡಿದ್ದೀವಿ ನಾವು ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಮುಂದೆ ಸಾಧ್ಯ ಆಗೋದು ಇಲ್ಲ. ಅವರಷ್ಟು ಪ್ರಚಾರ ಇಲ್ಲ ಆಗಲ್ಲ, ನಮ್ಮ ಕಡೆಯಿಂದ ಆಗಲ್ಲ ಅಷ್ಟು. ಅಂಥ ಒಂದು ಇದು ಈ 70 ವರ್ಷದಲ್ಲಿ ಅವ್ರೇನಂತಂದರೆ ಹಿಂದೆ ಯಾವುದೋ ಕ್ಯಾಂಪ್ ಇರ್ತದೆ, ಅಲ್ಲಿಂದ ಗಾಡಿ ಹೊಡ್ಕೊಂಡು ಪಾತ್ರ ಮಾಡಿ ಗಾಡಿ ನಡೆಸ್ಕೊಂಡು ಬಂದು ಈಗ ಇಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗಿ ಪಾತ್ರ. 70 ವರ್ಷದಲ್ಲಿ ಪ್ರೆಸೆಂಟ್ ಈಗ ನೀವು ಇದೇ ಒಂದು ದೊಡ್ಡದು ಅವ್ರದ್ದು ದೊಡ್ಡ ಶ್ರಮ ಏನಪ್ಪ ಅಂತಂದ್ರೆ ಭಾಳ ದೊಡ್ಡದು. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಏನು ಎನರ್ಜಿ ನೋಡಿ ಅವ್ರು ಸರ್ಗೆ. ತಮ್ಮ ಹಿನ್ನೆಲೆ ಸ್ವಲ್ಪ ಹೇಳಿ ದಯವಿಟ್ಟು, ತಮ್ಮ ಕುಟುಂಬದ ಪರಂಪರೆ ಬಗ್ಗೆ ಹೇಳಿ. ಹಿನ್ನೆಲೆ ಅಂದರೆ 1928ರಲ್ಲಿ ಈ ಶ್ರೀ KBR ಡ್ರಾಮಾ ಕಂಪನಿಯನ್ನು ನಮ್ಮ ಅಜ್ಜವರು ಮಾಡಿರ್ತಕ್ಕಂಥದ್ದು. ಗಾನಗಂಧರ್ವ ಚಿಂದೋಡಿ ವೀರಪ್ಪ ಅಂಥೇಳಿ. ಅದಾದ ಮೇಲೆ ನಮ್ಮ ತಂದೆ ನಟರತ್ನ ಚಿಂದೋಡಿ ವೀರಪ್ಪ ಅಂತ, ಅವರ 5 ಜನ ಅಣ್ಣ ತಮ್ಮಂದರು ಹಾಗೂ ಚಿಂದೋಡಿ ಲೀಲಾ ಅವರು ಎಲ್ಲರೂ ಸೇರಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದರು. ಅದಾದ ಮೇಲೆ ಸತತವಾಗಿ ನಾನು
45 ವರ್ಷದಿಂದಲೂ ಇದನ್ನು ನಡೆಸ್ತಾ ಇದ್ದೀನಿ. KBR ಡ್ರಾಮಾ ಕಂಪನಿ. KBR ಡ್ರಾಮಾ ಕಂಪನಿ. ಏನದು KBR? KBR ಅಂದರೆ ಕರಿಬಸವ ರಾಜೇಂದ್ರ ನಾಟಕ ಸಂಘ ಅಂತ ಇತ್ತು. ಮೊದಲೆಲ್ಲ ದೇವರ ಹೆಸರುಗಳ ಮೇಲೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅದಾದ ನಂತರ 1959ರಲ್ಲಿ ಕೊಪ್ಪಳ ಜಾತ್ರೆಯಲ್ಲಿ ಇದನ್ನು ಮರುನಾಮಕರಣ ಅಂದರೆ ಶಾರ್ಟ್ ಫಾರಮ್ KBR ಡ್ರಾಮಾ ಕಂಪನಿ ಅಂತ ಮಾಡೋಣ ಅಂತ ಮಾಡಿದರು. ಅದಾದ ಮೇಲೆ ಇಲ್ಲಿವರೆಗೂ ನಿರಂತರವಾಗಿ 98 ವರ್ಷಗಳ ಕಾಲ ಇದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಇನ್ನು 1.5 ವರ್ಷ ಆಯಿತು ಅಂದರೆ ಈ ಕಂಪನಿಗೆ 100 ವರ್ಷ ಇತಿಹಾಸ. ಶತಮಾನೋತ್ಸವ ಕಾಣುತ್ತಿರುವ ನಾಟಕ ಕಂಪನಿ. 1980ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗುಂಡೂರಾಯರ ಕಾಲದಲ್ಲಿ ಕಂಪನಿಗೆ 50ನೇ ವರ್ಷದ ಸುವರ್ಣ ಮಹೋತ್ಸವ ಮಾಡಿದರು. ಅದಾದ ಮೇಲೆ 2009ರಲ್ಲಿ ಅಮೃತ ಮಹೋತ್ಸವನ ನಮ್ಮ ಇವರು ಅಬ್ದುಲ್ ಕಲಾಂ ಸಾಹೇಬರು ಮತ್ತು ಸುತ್ತೂರು ಸ್ವಾಮಿಗಳು ಈ ಒಂದು ಕಮಿಟಿ ಮಾಡಿ ಅದರಿಂದ ಇದನ್ನು ಮಾಡಿದರು. ಸರ್, ನನ್ನ ಹೆಸರು ಚಿಂದೋಡಿ ಶಂಭುಲಿಂಗಪ್ಪ ಅಂತ ಹೇಳಿ ಈ KBR ಡ್ರಾಮಾ ಕಂಪನಿಯ ಮುಖ್ಯ ವ್ಯವಸ್ಥಾಪಕನಾಗಿ ಸೇವೆ ಮಾಡ್ತಾಯಿದ್ದೀನಿ. 1928ರಲ್ಲಿ ಪ್ರಾರಂಭವಾದಂಥ ಕಂಪನಿ ನಿರಂತರವಾಗಿ ನಾನ್ ಸ್ಟಾಪ್ ವಿತೌಟ್ ಬ್ರೇಕ್ ಈ ಕಂಪ್ನಿ ಅಲ್ಲಿಂದ ಇಲ್ಲಿವರೆಗೂ ಈ ಕ್ಷಣದವರೆಗೂ ನಿರಂತರವಾಗಿ ನಾಟಕ ಕಂಪ್ನಿ ನಡ್ಕೊಂಬಂದಿದೆ. ಇದು ಬೆಳಗ್ಗೆ ಎದ್ದರೆ ನಾಟಕ, ಸಾಯಂಕಾಲ ಆದರೆ ನಾಟಕ, ರಾತ್ರಿ ನಾಟಕ ಪ್ರದರ್ಶನ ಇರುತ್ತೆ, ಬೆಳಗ್ಗೆ ಹೊಸ ನಾಟಕದ ಪ್ರಾಕ್ಟೀಸ್ ಇರುತ್ತೆ. ರಾತ್ರಿ ನಾಟಕ ಇರುತ್ತೆ, ಕಮರ್ಷಿಯಲ್ ಆಗಿ ಟಿಕೆಟು ಇಟ್ಟು ನಾಟಕ ಪ್ರದರ್ಶನ ಮಾಡ್ತೀವಿ. ಜನ ದುಡ್ಡು ಕೊಟ್ಟು ಬಂದು ನಮ್ಮ ನಾಟಕ ನೋಡ್ತಾರೆ. ಬೆಳಗ್ಗೆ ಎದ್ದರೆ ನಾಟಕದ ರಿಹಾರ್ಸಲ್ ಇರುತ್ತೆ. ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಕೂಡ ನಮ್ಮದು ನಾಟಕನೇ ಜೀವನ. ನಾಟಕ ಇದನ್ನು ಬಿಟ್ಟರೆ ಬೇರೆ ಏನು ಯಾವ ಉದ್ಯೋಗವೂ ಇಲ್ಲ ನಮಗೆ. ಆದರೆ ನಿರಂತರವಾಗಿ ಇದನ್ನು ಚಿಂದೋಡಿ ವೀರಪ್ಪ ಮತ್ತು ಸಹೋದರರು ನಡೆಸ್ಕೊಂಬಂದಿರ್ತಕ್ಕಂಥ ಸಂಸ್ಥೆ ಇದು. ಚಿಂದೋಡಿ ಲೀಲಾ ಅವರು ಕೂಡ ನಡೆಸಿದರು ಒಂದು ಬ್ರ್ಯಾಂಚ್ ಕಂಪನಿಯಾಗಿ. ಚಿಂದೋಡಿ ಬಂಗಾರೇಶ್ ಅವರು ಕೂಡ ಒಂದು ಬ್ರ್ಯಾಂಚ್ ಕಂಪನಿಯಾಗಿ ನಡೆಸಿದರು. ನಾನು ಕೂಡ ಸಂಚಾರಿ KBR ಡ್ರಾಮಾ ಕಂಪ್ನಿ ಅಂತೇಳಿ 1998ರಲ್ಲಿ ಪ್ರಾರಂಭ ಮಾಡಿ ಅದನ್ನು ಕೂಡ ನಿರಂತರ ನಡೆಸ್ತಾ ಇದ್ದೀವಿ. ಆದರೆ ಏನಾಗ್ತಾಯಿದೆ ಅಂದರೆ ಈ ಮೂಲ ಕಂಪನಿಯನ್ನು ಚಿಂದೋಡಿಯವರ ಹಿರಿತನದ ಅಂದರೆ ದೊಡ್ಡವರ ಹಿರಿತನದ ನಂತರ ಸುಮಾರು 45-46 ವರ್ಷಗಳಿಂದ ನಿರಂತರವಾಗಿ ಈ ಕಂಪನಿಗೆ ಮಾಲೀಕನಾಗಿ, ನಟನಾಗಿ, ನಿರ್ದೇಶಕನಾಗಿ ಇಲ್ಲಿ ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದರೆ ಕೆಲಸಗಾರ ಇಲ್ಲದ್ರೆ ನಾವೇ ಇಲ್ಲಿ ರಂಗಭೂಮಿ ಕ್ಲೀನ್ ಮಾಡ್ಕೋಬೇಕು, ನಾವೇ ಕಸ ಹೊಡ್ಕೋಬೇಕು, ನಾವೇ ರಾಜರು, ನಾವೇ ಸೇವಕರಿಲ್ಲಿ. ಆ ಕೆಲಸನ ನಮ್ಮ ಸಹೋದರಾದ ಚಿಂದೋಡಿ ಶ್ರೀಕಂಠೇಶ್ ಅವರು ಮಾಡ್ಕೊಂಡ್ಬಂದಿದ್ದಾರೆ. ಅವರಿಗೆ ರಾಷ್ಟ್ರದ ಅತ್ಯುನ್ನತವಾದ ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಒಂದು ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಮತ್ತು ನಾವು 2000ನೇ ಇಸ್ವಿಯಲ್ಲಿ ಕಾಸರಗೋಡಿನಿಂದ ಕಾಶಿಯವರೆಗೂ ಅಂತೇಳಿ ಒಂದು ರಂಗಯಾತ್ರೆ ಮಾಡಿದ್ವಿ. ಕೇರಳದ ಮುಳ್ಳೇರಿಯಾ, ಕಾಸರಗೋಡಿನ ಮುಳ್ಳೇರಿಯಾದಿಂದ ಸ್ಟಾರ್ಟ್ ಮಾಡಿ ಕಾಶಿವರೆಯಲ್ಲಿ ಅದನ್ನು ಸಮಾರೋಪ ಸಮಾರಂಭ ಮಾಡಿದ್ವಿ. ಈ ದೇಶದ ಈ ಒಂದು ದಕ್ಷಿಣ ಭಾರತ ಎಲ್ಲ ರಾಜಧಾನಿಗಳಲ್ಲಿ ಒಂದು ನಾಟಕ ಪ್ರದರ್ಶನ, ಸಾಕ್ಷಿಗೆ ಬಂದ ಸಾವಿತ್ರಿ, ಗೋವಾದಲ್ಲಿ ಗೌಡ್ರು ಅನ್ನೋ ನಾಟಕನ, ಮತ್ತು ಪೊಲೀಸನ ಮಗಳ ನಾಟಕನ, 2 ನಾಟಕನ 2000ನೇ ಇಸ್ವಿಯಲ್ಲಿ ಕಾಸರಗೋಡಿನಿಂದ ಕಾಶಿಯವರೆಗೂ ರಂಗಯಾತ್ರೆ ಅಂತ ಟೈಟಲ್ ಕೊಟ್ಟು ಈ ಒಂದು ನಾಟಕ ನಿರಂತರವಾಗಿ ಲಾಭ ಇಲ್ಲಿ ಹೆಚ್ಚು ಲಾಭಕ್ಕಿಂತ ಲಾಸನ್ನೇ ಜಾಸ್ತಿ ಅನುಭವಿಸಿ ಈ ಕರೋನಾ ಸಂದರ್ಭದಲ್ಲಿ ಸುಮಾರು 1 ಕೋಟಿ ಮೇಲೆ ಲಾಸ್ ಆಗಿದೆ ನಾಟಕದಿಂದನೇ. ನಾಟಕಕ್ಕೆ ಜನ ಬರಲ್ಲ, ಕಲಾವಿದರಿಗೆಲ್ಲ ಇಟ್ಟು ಸಂಬಳ ಕೊಟ್ಟಿದೆ. ಈಗ ಇವರು ಏನೋ ನಮಗೆ ಸ್ಪಾನ್ಸರ್ ಮಾಡಿ ಏನೋ ಕೊಟ್ಟಿದ್ದಾರೆ. ಎಷ್ಟಿದೆ ಕೊಟ್ಟವ್ರದ್ದು? ಎಷ್ಟು? ಒಂದು 5 ಲಕ್ಷ ಇರ್ಬೋದು. ಆದರೆ ನಿರಂತರವಾಗಿ ಇಲ್ಲಿ ಒಂದು 40 ಜನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಊಟ, ತಿಂಡಿ ಮತ್ತು ಸಂಬಳ. ನಮ್ಮ ರಂಗಭೂಮಿ ಕಲಾವಿದರು ತುಂಬ ಚೆನ್ನಾಗಿದ್ದಾರೆ, ಆದರೆ ಸಂಬಳ ಇಸ್ಕೊಂಡು ಚೆನ್ನಾಗಿದ್ದಾರೆ. ಕರ್ನಾಟಕ ಕಲೆಕ್ಷನ್ ಆಗಿಲ್ಲ ಅಂತ ನೀವು ಸಂಬಳ ಕೊಡಲ್ಲ ಅಂತ ಆ ಥರದಲ್ಲಿ ಏನಿಲ್ಲ. ಕಲೆಕ್ಷನ್ ಆಗದೇ ಇರಲಿ, ಸಂಬಳ ಕೊಡಲೇಬೇಕು. 2 ದಿವಸ 3 ದಿವಸ ಸುಮ್ಮನೆ ಇರ್ತಾರೆ. 3ನೇ ದಿವಸ ಸಂಬಳ ಕೊಡಲಿದ್ರೆ ನಮ್ಮೂರಾಗೆ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಹೋಗಿ ಮತ್ತೆ ಬರಲ್ಲ. ಮಲಕರೆ ಬರ್ತೀನಿ ದುಡ್ಡು ಹಾಕ್ರಿ ಅಂತಾರೆ ಫೋನ್ಪೇದಲ್ಲಿ. ಅನೇಕ ಥರ ರೆಕಾರ್ಡ್ ಈ 2-3 ದಿವಸದಲ್ಲೇ ಇದೆ. 2-3 ದಿವಸದಲ್ಲೇ ಇದೆ. ಎಂಪ್ಲಾಯ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು. ಆದರೆ ಯಾವುದಕ್ಕೂ ಎದೆಗುಂದದೆ ನನ್ನ ಸಹೋದರದ ಚಿಂದೋಡಿ ಶ್ರೀಕಂಠೇಶ್ ಅವರು ಸಾಲ ಮಾಡಿ, ಹ್ಯಾಂಡ್ ಲೋನ್ ಮಾಡಿ, ಬ್ಯಾಂಕಲ್ಲಿ ಲೋನ್ ಮಾಡಿ, ನಿಮ್ಮಂಥ ಅಭಿಮಾನಿಗಳ ಜೊತೆ ಸಾಲ ಮಾಡಿ ನಿರಂತರವಾಗಿ ನಡ್ಕೊಂಬಂದಿದೆ ಕಂಪ್ನಿ. ನಿಲ್ಲಿಸಬಾರ್ದು ಅಂತ ಕಾರಣ ಇಷ್ಟೇ. 100 ಇಯರ್ ಇನ್ನು
ವರ್ಷದ 5 ತಿಂಗಳು ಕಳೆದ್ರೆ ಈ ಸಂಸ್ಥೆಗೆ 100 ವರ್ಷ ಆಗುತ್ತೆ. ಆ 100 ವರ್ಷದ ಇತಿಹಾಸವನ್ನು ಮಾಡಬೇಕು. ಒಂದು ಶತಮಾನೋತ್ಸವ ಸಮಾರಂಭ 100 ವರ್ಷ ಯಾರ್ದು ಆಗಲಿಲ್ಲ. ಇದುವರೆಗೂ ಚರಿತ್ರೆನೇ ಇಲ್ಲ. ಚರಿತ್ರೆ 100 ವರ್ಷ ಆಗಿದ್ದು ಯಾರ್ದು ಚರಿತ್ರೆ ಇಲ್ಲ, ಸಮಾರಂಭ ಆಗಿಲ್ಲ. ಈಗ 100ನೇ ವರ್ಷದ ಸಮಾರಂಭಕ್ಕೆ ಈಗ ಇದೊಂದು ಕ್ಯಾಂಪ್ ಮುಗಿಸಿ, ಅಂದರೆ ಈ ಜಾತ್ರೆ ಸೀಸನ್ ನಾಳೆ ಸಿರ್ಸಿ ಜಾತ್ರೆಗೆ ಅಂತಿಮವಾದ ಒಂದು ಸ್ಥಿರ ಕ್ಯಾಂಪ್ ಮಾಡಿದ ಮೇಲೆ ಆ 100ನೇ ವರ್ಷದ ಸಮಾರಂಭಕ್ಕೆ ಯಾವ ರೀತಿ ಸಮಾರಂಭ ಮಾಡಬೇಕು, ಯಾವ ರೀತಿ ಆಯೋಜನೆ ಮಾಡಬೇಕು, ಯಾರನ್ನು ಕರಿಬೇಕು, ಆ ಸಮಾರಂಭದ ಖರ್ಚು ವೆಚ್ಚಗಳಿಗೆ ಒಂದು ಬಜೆಟ್ ಮಾಡಬೇಕು, ಎಲ್ಲವನ್ನು ಕೂಡ ಏಪ್ರಿಲ್ ತಿಂಗಳಲ್ಲಿ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದೀವಿ. ಕೈ ಹಿಡಿದು ಪತಿಯಾಗಿರಿ, ಹೆತ್ತ ಮಕ್ಕಳಾಗಿರಿ, ಎಲ್ಲರೂ ಕಾನೂನಿಗೆ ಅಧೀನರಿದ್ದಾರೆ. ಈ ಚಿಂದೋಡಿ ಲೀಲಾ ಅವ್ರಿಗೂ ನಿಮ್ಗೆ ಏನು ಸರ್? ಚಿಂದೋಡಿ ಲೀಲಾ ಅವರು ನನಗೆ ನನ್ನ ತಂದೆಯ ತಂಗಿಯವರು, ಇವ್ರಿಗೂ ಕೂಡ ಇವರ ತಂದೆಯ ತಂಗಿಯವರು. ಅಂದರೆ ನಿಮ್ಮ ಅತ್ತೆ ಆಗಬೇಕು, ಇವ್ರಿಗೂ ಅತ್ತೆ ಆಗಬೇಕು, ನನಗೂ ಅತ್ತೆ ಆಗಬೇಕು. ಪೊಲೀಸರ ಮಗಳು ದೊಡ್ಡ ಹಿಟ್. ಪೊಲೀಸರ ಮಗಳು ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್ ಆಯಿತು. ಎಷ್ಟು ಸಾವಿರ ಎಪಿಸೋಡ್ಸ್? ಟೋಟಲಿ ಗುಬ್ಬಿ ವೀರಣ್ಣ ರಂಗಮಂದಿರ ಬೆಂಗಳೂರಲ್ಲಿ 1137 ಪ್ರದರ್ಶನ ನಿರಂತರವಾಗಿ ಆಯಿತು. ನಾನ್ ಸ್ಟಾಪ್. ಈಗ ಇಂಗ್ಲೆಂಡಲ್ಲಿ ಒಂದು ಇಂಗ್ಲೀಷ್ ನಾಟಕ ಇದೆ, ಮೌಸ್ ಸ್ಟಾಪ್ ಅಂತ ಹೇಳಿ. ಮೌಸ್ ಸ್ಟಾಪ್ ಇಂಗ್ಲೀಷ್ ನಾಟಕನ ಅದು ನಮ್ಮ ಸ್ಯಾಟರ್ಡೇ ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇದಲ್ಲಿ ಅಲ್ಲಿ ಅದು ರಜಾ ಇರುತ್ತೆ ನಾಟಕಕ್ಕೆ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಯಾರು ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಸತ್ರು ಕೂಡ ಬೇಡ ಅವತ್ತು ಒಂದು ದಿವಸ, ಅಂದರೆ ನಮ್ಮ ಊರಿನ ಈಗ ಯಾವುದೇ ಇರ್ಬೋದು, ಅವ್ರ ಊರಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ. ಆ ಊರಿಗೆ ಹೋಗಿ ಬರೋದು ಲೇಟ್ ಆದರೆ ಒಬ್ರದ್ದು ಮಿಸ್ ಆಗಿರ್ಬೋದು ಅಂತ ನಾನು ಹೇಳಲ್ಲ. ಬಟ್ ನಾವು ಯಾವುದೂ ಹೊತ್ತು ನಾಟಕ ನಿಲ್ಲಿಸಿಲ್ಲ. ದೊಡ್ಡ ದೊಡ್ಡ ಕಲಾವಿದರುಗಳು, ನಮ್ಮ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ಪಡೆದವರು. ಅಂಥ ಸತ್ರು ಕೂಡ ನಾಟಕಗಳನ್ನ ಸ್ಟಾಪ್ ಮಾಡಿಲ್ಲ. ನನಗೆ ತಿಳಿದಂಗಂತೂ ಮಾಡೇ ಇಲ್ಲ. ನನಗಿಂತ ನಾನು ಚಿಕ್ಕವನಿದ್ದಾಗೇನೋ ಮಾಡಿರ್ಬೋದು. ಆದರೆ ನಿರಂತರವಾಗಿ ರಂಗಭೂಮಿನ ನಡೆಸ್ಕೊಂಬಂದಿದೆ, ನಿರಂತರವಾಗಿ ರಂಗಭೂಮಿನ ಬೆಳೆಸ್ಕೊಂಬಂದಿದೆ. ನಿಮ್ಮ ಕಲಾ ಮಾಧ್ಯಮದಲ್ಲಿ ಅನೇಕ ನಿಮ್ಮ ಸಂಗ್ರಹಿಸಿರ್ತಕ್ಕಂಥ ಈ ಒಂದು ಏನಂತೀರ ನೀವು ವರದಿ ಅಂತೀರ, ಸಂದರ್ಶನಗಳಲ್ಲಿ ನೋಡಿದ್ದೀವಿ. ಆದರೆ ಕೆಲವು ತಪ್ಪು ಮಾಹಿತಿಗಳು ಬಂದಿದೆ ಅಂತಲೂ ನಾನು ಹೇಳಲ್ಲ, ಬಂದಿಲ್ಲ ಅಂತಲೂ ಹೇಳಲ್ಲ. ಆದರೆ ಅದಕ್ಕೆ ಈ ಒಂದು ರಂಗಭೂಮಿಗೆ ತಲೆ ಕೊಟ್ಟಿರೋರು ಚಿಂದೋಡಿ ಶ್ರೀಕಂಠೇಶ್. ಲಾಸು ಲಾಭ, ಚಳಿ ಮಳೆ ಗಾಳಿ ಅನ್ನೋದ್ರಾಗೆ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಆದರೂ ಕೂಡ ನಿರಂತರವಾಗಿ ಚಳಿಯಲ್ಲಿದೆ. ನನಗೂ ಹಾರ್ಟ್ ಆಪ್ರೇಷನ್ ಆಗಿದೆ, ಆದರೆ ನಾನು ಸ್ವಲ್ಪ ಕೇರ್ ತೊಗೊಂಡಿದ್ದೀನಿ ಹೆಲ್ತ್ ಬಗ್ಗೆ ಅಂದ ಹೇಳಿ. ಆಮೇಲೆ ಭಾರತದ ಹೆಮ್ಮೆಯ ವೃತ್ತಿ ನಾಟಕ ಸಂಸ್ಥೆ, ಭಾರತದ ಇತಿಹಾಸದಲ್ಲಿ ಪ್ರೊಫೆಷನಲ್ ಥಿಯೇಟ್ರ್ ಎಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲ. ಯಾರೂ ನಿರಂತರವಾಗಿ ಈ ರೀತಿ ನಾಟಕ ಪ್ರದರ್ಶನ ಮಾಡ್ಕೊಳ್ತಾ ಬಂದಿಲ್ಲ. ಅಭಿನಂದನೆ ಸರ್. ಥ್ಯಾಂಕ್ ಯು. ನಾವೆಲ್ಲರೂ ಈ ಸಂಸ್ಥೆಯ, ಈ ಕನ್ನಡದ ಹೆಮ್ಮೆಯ ಸಂಸ್ಥೆಯ 100 ವರ್ಷಗಳ ಆಚರಣೆಗೆ ಮೊದಲೇ ನಾವೆಲ್ಲರೂ ಶುಭಾಶಯ ಕೋರೋಣ ಕನ್ನಡಿಗರು. ಯಾಕಂದರೆ ಕನ್ನಡಿಗರ ಹೆಮ್ಮೆಯ ಸಂಸ್ಥೆ ಇದು, ಕುಟುಂಬ ಸಂಸ್ಥೆಗಿಂತ ಮೀರಿಯದು ಕನ್ನಡಿಗರ ಹೆಮ್ಮೆಯ ಸಂಸ್ಥೆ. ಸರ್ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವ ನಾಟಕ ಇವತ್ತು ಇಲ್ಲಿ ನಾಟಕ ಗಿಚ್ಚಿ ಗಿಲಿ ಗಾಯತ್ರಿ ಅಂತೇಳಿ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಸುಮಾರು ಒಂದು 6 ದಶಕಗಳಿಂದ, ಒಂದು 60 ವರ್ಷಗಳಿಂದ ನನಗೆ ನೆನಪಿದ್ದಂಗೆ 57 ವರ್ಷ ನನಗಿಂತ ನಮ್ಮ ಹಿರಿಯರು, ನಮ್ಮ ದೊಡ್ಡಪ್ಪ ಚಿಂದೋಡಿ ವೀರಪ್ಪ ಅಂದರೆ ಶ್ರೀಕಂಠೇಶ್ ಅವರ ತಂದೆ ಇದನ್ನು ಮುಂಚೆನೇ ಮಾಡ್ಕೊಂಬಂದಿದ್ದಾರೆ. ನಮಗೆ ಮತ್ತು ಇವರಿಗೆ ತಿಳಿದಂಗೆ 60 ವರ್ಷಕ್ಕೂ ಮೇಲ್ಪಟ್ಟು ನಿರಂತರವಾಗಿ ಬನಶಂಕರಿ ಜಾತ್ರೆನ ಮಾಡ್ಕೊಳ್ತಾ ಬಂದಿದ್ದೀವಿ. ನಿರಂತರವಾಗಿ ನಾನ್ ಸ್ಟಾಪಲ್ಲಿ ನಡೆಸ್ಕೊಂಬಂದಿದ್ದೀವಿ. ಕೆಲವು ಸಂದರ್ಭದಲ್ಲಿ ಲಾಸು ಆಗಿದೆ, ಕೆಲವು ಸಂದರ್ಭದಲ್ಲಿ ಲಾಭವೂ ಆಗಿದೆ. ಆದರೂ ಕೂಡ ರಂಗಭೂಮಿ ಸೇವೆಯನ್ನು ನಾವು ನಿಲ್ಲಿಸಿಲ್ಲ. ರಂಗಭೂಮಿ ಸೇವೆ ನಿರಂತರವಾಗಿ ಬೆಳೆಸ್ಕೊಂಬಂದಿದ್ದೀವಿ. ನಮ್ಮನ್ನು ಅಲ್ಲಿ ತನಕ ಇಲ್ಲಿಗೆ ಕರ್ಕೊಂಬಂದು ನಿಮ್ಮ ಒಂದು ಪ್ರೀತಿಯ ಸೇತುವೆ ಆಗಿರ್ತಕ್ಕಂಥ ಜೇವರ್ಗಿ ರಾಜಣ್ಣವ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಕಂಪ್ನಿ ನೋಡ್ಬೋದು, ದಯವಿಟ್ಟು ಬನ್ನಿ, ನಮ್ಮ ಕಂಪ್ನಿ ಬನ್ನಿ, ಕಂಪ್ನಿ ನೋಡಿ. ರಿಕಾರ್ಡ್ ಬಂದ್ ಮಾಡಕ್ಕೆ ಜಲ್ದಿ, ರಿಕಾರ್ಡ್ ಬಂದ್ ಮಾಡಕ್ಕೆ ಕೇಳು. ಮದುಮಗ ಬಂದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.